ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಹಂಗೆ ಒಂದು ಸ್ವಲ್ಪ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಬಸ್ ಹತ್ಕೊಂಡು KSRTC ಕೋಲಾರ. ಸೊ ಗಾಯ್ಸ್, ಇವಾಗ ನಮ್ಮ ಕೆಲಸ ಎಲ್ಲ ಮುಗಿದಿದೆ. ಇವಾಗ ಹೋಗ್ತಾ ಇದ್ವಿ ಬಸ್ ಸ್ಟಾಪ್ಗೆ. ಎಲ್ಲಿ ಹೋಗ್ತಿದ್ವಿ? ಬಸ್ ಸ್ಟಾಪ್ ಗೈಸ್. ಲಿಟ್ರಲಿ 2 hours ಆಯಿತು ಗೈಸ್. ಅಲ್ಲಿ 2 hours. ಇವಾಗ ಮುಂದೆ ಹೋಗುವ ತಿರುಪತಿ ಬಸ್ ಹೋಗ್ತಾ ಇದೆ. ಇವಾಗ ನೆಕ್ಸ್ಟ್ ಅಲ್ಲೋಗಿ ನಿಂತ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ನಾವಿಬ್ಬರು ಅಲ್ಲೋಗಿ ನಿಂತ್ಕೋತಾ ಇದ್ದಂಗೆ 5 ನಿಮಿಷಕ್ಕೇ ಕೋಲಾರ ಬಸ್ ಸಿಕ್ತು ನಮಗೆ. ಅಲ್ಲಿಂದ ಹತ್ಕೊಂಡು ನಮ್ಮ ಪಯಣ ಕೋಲಾರ ಕಡೆಗೆ. ಇಬ್ರಿಗೂ ರಜಾ ಇತ್ತು, ನನಗೆ ನನ್ನ ತಮ್ಮಂಗೆ ಸಮ್ಮರ್ ಹಾಲಿಡೇಸ್ ಬಂದಿತ್ತು. ಸೊ ಅದಕ್ಕೇ ನಾನು ಅವನಿಬ್ರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವ್ನು ನನ್ನ ಜೊತೆ ಬಂದಿದ್ದು ಫಸ್ಟ್ ಟೈಮ್, ಆದ್ರೂ ಇಬ್ಬರು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಕೋಲಾರಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದೆ ಅಂತ ಅವ್ನಿಗೆ ಹೇಳ್ತಿದ್ದೆ, ಅವನು ಎಷ್ಟು ಎಂಜಾಯ್ ಮಾಡಿದ್ದಾನೆ ಅಂತ ನನಗೆ ಹೇಳ್ತಿದ್ದ. ಹೀಗೆ ಇಬ್ಬರು ಮಾತಾಡ್ಕೊಂಡು ಹೋದ್ವಿ. ಹಂಗೆ ಕೋಲಾರ ಕೂಡ ಬಂತು. ಗೈಸ್, ಇವಾಗ ನಾವು ನಮ್ಮ ಮಾಮ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದು ನಮ್ಮ ಕೋಲಾರ ಕೆರೆ. ಅಜ್ಜಿ ಮನೆ ಕೂಡ ರೀಚ್ ಆದ್ವಿ. ನನ್ನ ತಮ್ಮ ಮತ್ತು ನನ್ನ ತಂಗಿರಿಬ್ರು ಎಷ್ಟು ಎಕ್ಸೈಟ್ ಆಗಿದ್ರು ಅಂತ ನೋಡಿ. ಅವ್ರು 3 ಜನಕ್ಕೂ ನಾಳೆ ಎಕ್ಸಾಮ್ ಇದೆ ಅಂತ ಅವರು ಊರಿಗೆ ಹೋದ್ರು. ಇವರೆಲ್ಲ ಗಲಾಟೆ ಮಾಡ್ತಿದ್ರು ಅಂತ ಆಚೆ ಬಂದು ನೋಡಿದ್ರೆಲ್ಲ ಆಟ ಆಡ್ತಾಯಿದ್ರು. ಕಬಡ್ಡಿ, ರನ್ನಿಂಗ್ ರೇಸ್ ಎಲ್ಲ ಆಡ್ತಾಯಿದ್ರು. ಇವ್ರನ್ನೆಲ್ಲ ನೋಡ್ತಿದ್ರೆ ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ಕೋಲಾರ್ಗೆ ಹೋದಾಗ ಹಿಂಗೆ ಆಡ್ತಿದ್ದೆ, ಕಬಡ್ಡಿ, ರನ್ನಿಂಗ್ ರೇಸ್ ಎಲ್ಲ. ಅದೇ ಜ್ಞಾಪನಕ್ಕೆ ಬರುತ್ತೆ. ಇಬ್ಬರು ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಇವಾಗ ಅಂದ್ಕೊಂಡಿದ್ದೀವಿ ಚರಣ್ ಮೇಲೆ. ಅವನಲ್ಲಿ ಆಟ ಆಡ್ತಾ ಇದ್ದಾನೆ. ಶಾಕಿಂಗ್ ಪೆನ್ ಇದು. ಓಕೆ, ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಶಾಕ್ ಹೊಡಿಯುತ್ತೆ. ನೋಡೋಣ ಇವಾಗ ಚರಣ್ ಮೇಲೆ ಟ್ರೈ ಮಾಡೋಣ. ಹೋಗೋಣ. ಚರಣ್, ಯಾರು ಪೆನ್ ಕೊಡ್ತಿದ್ಯಾ? ಇದು ಬಂದು ಮಹೇಶ್ವರಮ್ಮ ದೇವಸ್ಥಾನ. ಎಲ್ಲರೂ ಮನೆ ಹತ್ರ ಗಲಾಟೆ ಮಾಡ್ತಾಯಿದ್ರು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ ಚಿಕ್ಕಮ್ಮನ ಸ್ಟುಡಿಯೋ ಹತ್ರ. ಇದು ಬಂದು ನಮ್ಮ ಕೋಲಾರ ರಿಲಯನ್ಸು. ಇದು ಬಂದು ನಮ್ಮ ಚಿಕ್ಕಮ್ಮನ ಸ್ಟುಡಿಯೋ SR ಫೋಟೋಗ್ರಫಿ ಅಂತ ಕೋಲಾರಲ್ಲಿರೋದು. ಟೋಟಲ್ ಎನರ್ಜೀಸ್ ಪೆಟ್ರೋಲ್ ಬಂಕ್ ಆಪೋಸಿಟ್ಟೇ ಇರೋದು. ಇದು ನಮ್ಮ ಚಿಕ್ಕಮ್ಮವರ ಅಂಗಡಿ. ಆಪೋಸಿಟ್ ಪೆಟ್ರೋಲ್ ಬಂಕ್ ಇದೆ. ಸೊ ನೀವು ಯಾವ ವೆಲ್ಕಮ್ ಟು ಅವರ್ ಸ್ಟುಡಿಯೋ. ಸೊ ಇಲ್ಲಿ ಬಂದರೆ ಫಸ್ಟ್ ಎಂಟ್ರೆನ್ಸಲ್ಲಿ ಒಂದು ಸ್ವಲ್ಪ ಫೋಟೋಸ್ ಇದೆ. ಬಂದ್ರೆ ನಮ್ಮಪ್ಪ ಬನ್ನಿ ಒಳಗಡೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಸ್ಟುಡಿಯೋಕ್ಕೆ ಬಂದರೆ ಈ ಥರ ಕೀ ಬಂಚು ಸಿಗುತ್ತೆ. ಅದ್ರ ಮೇಲೆ ಫೋಟೋನು ಹಾಕ್ಕೊಳ್ತಾರೆ. ಇದು ಫೋನ್ ಕ್ಯಾಪು. ಇದರಲ್ಲಿ ಫೋಟೋ ಎಲ್ಲ ಬರುತ್ತೆ. ಇದು ಆಲ್ಬಂಬು. ಈ ಥರ ಆಲ್ಬಂಬು ಸಿಗುತ್ತೆ. ಇದ್ರೊಳಗಡೆ ಫೋಟೋಸ್ ಎಲ್ಲ ಹಾಕ್ಬೋದು. ಇದು ಬಂದು ಲೈಟ್ ಫ್ರೇಮು. ಇದು ಈ ಥರನೂ ಸಿಗುತ್ತೆ. ಮತ್ತು ಇದು ಪಿಲ್ಲೋ. ಮತ್ತು ಅಲ್ಲಿ ಮ್ಯಾಜಿಕ್ ಕಪ್ಪು, ಕಲರ್ ಕಪ್ಪು ಮತ್ತು ಮಾಮೂಲಿ ಕಪ್ಪು ಸಿಗುತ್ತೆ. ಇಲ್ಲೆಲ್ಲ ಫ್ರೇಮ್ಸ್ ಇದೆ. ಮತ್ತು ಒಳಗಡೆನೂ ಇದೆ. ಇವಾಗ SR ಸ್ಟುಡಿಯೋ ನೋಡಿ ಎಲ್ಲ ಇಟ್ಕೊಂಡು ನೋಡ್ತಿದ್ದಾರೆ ಮಾನಿಟರಲ್ಲಿ. ಹಾಯ್ ಹಾಯ್ ಹಾಯ್
ಸೊ ನಿಮಗೆ ಬಂದರೆ ಈ ಥರ ಲೈಟ್ ಲ್ಯಾಂಪ್ಸ್ ಎಲ್ಲ ಸಿಗುತ್ತೆ, ಲೈಟ್ ಫ್ರೇಮ್ಸ್ ಸಿಗುತ್ತೆ. ಈ ಥರ ಫ್ರೇಮ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಈ ಕಡೆ ಸೈಡ್ ಬಂದರೆ ನಿಮಗೆ ಇದು ಬಂದು ಸರ್ಟಿಫಿಕೇಟ್, ಸ್ಟುಡಿಯೋ ಸರ್ಟಿಫಿಕೇಟ್, SR ಸ್ಟುಡಿಯೋ ಎಲ್ಲ ಪಾಸ್ಪೋರ್ಟ್ ಸೈಜ್ ತೆಗೆದು ಸ್ಕ್ರೀನ್ಸು. ಇಲ್ಲೂ 2 ಸ್ಕ್ರೀನ್ಸ್ ಇದೆ. ಎಲ್ಲ ಈ ಥರ ಎಷ್ಟೊಂದು ಫ್ರೇಮ್ ಸಿಗುತ್ತೆ. ನಿಮ್ಗೆ ಏನಾದ್ರು ಬೇಕು ಅಂದರೆ ಡಿಫ್ರೆಂಟ್ ಸೈಜಸ್ಸು ಸಿಗುತ್ತೆ. ಕೋಲಾರ್ ಸೈಡ್ ಇದೆ, ನೀವು ಬಂದು ತಗೋಬೋದು, ಫೋಟೋ ಇಡಿಸ್ಕೋಬೋದು. ಸೊ ಇಲ್ಲಿಂದ ನಮ್ಮ ಸ್ಟುಡಿಯೋ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್. ನಾವಿವಾಗ ಕೋಲಾರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಗೈಸ್. ಅದು 6 days ಆಫ್ಟರ್ ವಿತ್ ದಿಸ್ ಟ್ವಿನ್ಸ್ ಇವರಿಬ್ರು. ನಿನ್ನ ಹೆಸರೇನು? ವಿಭಶ್ರೀ. ನಿನ್ನ ಹೆಸರು? ವಿಂಧ್ಯಶ್ರೀ. ಇವರಿಬ್ರು ಜೊತೆ ಇವಾಗ ನಾವು 4 ಜನ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಿಮಗೇನಾದ್ರು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.